ಮೌ ಏನ್ ಅಡ್ಗೆ ಮಾಡ್ತಿದ್ಯಾ ಎಲ್ಲಾರ್ಗ ನೊಗೆ ಹಾಕ್ತಿದ್ಯಾ? ಹಾ, ನಿನ್ ಹೆಸರಲ್ಲಿ ಹೋಮ ಮಾಡ್ತಾ ಇದ್ದೀನಿ. ಅಲ್ಲ ಕಣೋ, ನಿಮ್ಮ ಅಮ್ಮನಿಗಿಷ್ಟು ವಯಸ್ಸಾಗಿದೆ, ಆ ಹುಡುಗಿನ ಮದ್ವೆ ಮಾಡ್ಕೊಂಡು ಲಕ್ಷಣವಾಗಿ ನಮ್ ಮನೆಗ್ ಕರ್ಕೊಂಡ್ ಬರೋದ್ ಬಿಟ್ಟು ಏನೋ ಯೋಚನೆ ಮಾಡ್ತಾ ಇದೀಯಾ? ಯಾಕಮ್ಮ ನಾನ್ ಚೆನ್ನಾಗಿರೋದ್ ನಿಂಗೆ ಇಷ್ಟ ಅಲ್ವಾ? ಯಾಕೋ? ನನಗೇನೋ ವಯಸ್ಸು ಗೊತ್ತಾಗ್ದೆ ಬಿದ್ಬಿಟ್ಟೆ. ನಿನಗಿಷ್ಟು ವಯಸ್ಸಾಗಿದೆ, ನೀನು ಬೀಳೋದಾ? ಅಂದ್ರೆ ಅಂದ್ರೆ ಈ ಮನೆಗ್ ಲಾಯಕ್ಕಾಗಿರೋ ಒಂದ್ ಸುಂದರವಾದ ಹುಡುಗಿನ ನೋಡು ಒಂದೇ. ಏನು ಸುಂದರವಾಗಿರೋ ಹುಡುಗಿನ? ನಾನಿರುವಾಗ ಬೇರೆ ಹುಡುಗಿ ಬೇಕಾ ನಿನಗೆ? ನನ್ನಲ್ಲಿ ಏನ್ ಕಡಿಮೆ ಆಗಿದೆ ನೋಡು. ಯೋಚನೆ ಬೇರೆ ಮಾಡ್ತೀಯಾ? ಏನ್ ಮಾಡ್ತೀನಿ ನೋಡು. ಅವತ್ತೇನಂದೆ, ನಿನ್ ಎಜುಕೇಶನ್ ಮುಗಿಲಿ ಆಮೇಲೆ ಮದ್ವೆ ಆಗ್ತೀನಿ ಅಂದೆ. ಬೇರೆ ಹುಡುಗಿ ಬೇಕಾ ನಿಂಗೆ? ಬೇರೆ ಹುಡುಗಿ? ಮತ್ತೆ ನಮ್ಮಮ್ಮನ್ ತರ ಮಾತಾಡಿ ನಮ್ಗೆ ಅಲ್ವಾ ಕೊಡಕ್ ಬಂದ್ರೆ ನಾವ್ ಮಿಠಾಯಿ ತಿನ್ನಿಸ್ದೆ ಬಿಡ್ತೀವಾ? ಹೋಗ್ಲಿ, ಇಲ್ಲೇನ್ ಮಾಡ್ತಿದ್ಯಾ? ಮದ್ವೆಗ್ ಮುಂಚೆ ಟ್ರಯಲ್ ಅಂಡ್ ಎರರ್ ನೋಡ್ತಿದೀನಿ. ಈ ಪ್ರಯೋಗ ಅಲ್ಲ, ನಿಮ್ಮ ಅಪ್ಪನ ಮೇಲೆ ತಾನೇ ಮಾಡ್ಬೇಕು. ಅದಕ್ ನಮ್ಮಮ್ಮ ಇಲ್ವಾ ಮಾಡಕ್ಕೆ? ಓಹೋ, ಅದ್ ಸರಿ. ನಮ್ಮಮ್ಮ ಇಲ್ಲಿ ಈಗ ಅವ್ರು ಬೇಕಾ ಅಂದ್ರೆ? ಅಂದ್ರೆ ಅಯ್ಯಯ್ಯೋ, ನೋಡ್ಬಿಟ್ಟೆ. ಅಯ್ಯೋ, ನಾವಿಲ್ಲೇನು ಮಾಡ್ಲೇ ಇಲ್ಲ. ಅಯ್ಯಯ್ಯೋ, ನಾನ್ ಎಲ್ಲ ನೋಡ್ಬಿಟ್ಟೆ. ಈಗ ಕಾಲ್ದ ಹುಡುಗಿರಿಗೆ ಬಾಗ್ಲಕ್ಕ ಸೌಜನ್ಯತೆನೂ ಇಲ್ಲ. ಬಾಗ್ಲಲ್ಲಿ ನಿಂತ್ಕೊಂಡು ನನ್ ಮಾನ ತೆಗಿತಿದ್ದಾಳೆ. ಮೊದ್ಲು ಹೋಗೋಳ್ ಬಾಯ್ ಮುಚ್ಚು. ಅಯ್ಯಯ್ಯೋ, ನಾವೇನು ಮಾಡ್ಲೇ ಇಲ್ಲ. ಅಕಸ್ಮಾತ್ ಏನಾರು ಮಾಡಿದ್ರು ಅಳ್ಬೇಕಾಗಿರೋರ್ ನಾವಮ್ಮ. ನೀನ್ ಯಾಕ ಮಾಡ್ತಿದ್ಯಾ? ಅಯ್ಯಯ್ಯೋ, ನಾನು ಅಮ್ಮಂಗೆ ಹೋಗಿ ಹೇಳ್ತೀನಿ. ಏನೇದು ಚಿಕ್ಕ ಮಕ್ಕಳ ತರ ರೋಡಲ್ಲಿ ಮೈದಾನ ಕೆಟ್ಟೋಯ್ತಾ? ಅದಲ್ಲಮ್ಮ, ಇವರಿಬ್ರು ಕಣ್ಮುಚ್ಕೊಂಡು ಅಯ್ಯಯ್ಯೋ ಅಯ್ಯೋ, ಜರಗ್ರಪ್ಪ. ಏನ್ ಮಕ್ಕಳು ಏನೋ. ಅಣ್ಣ ಹೆದ್ರು ಬಿಟ್ಟಿದ್ದ? ಪ್ರಾಣನೇ ಹೊರಟೋಗಿತ್ತಲ್ಲೇ. ಅದೆಲ್ಲ ಹೋಗುತ್ತೆ, ಇವ್ರ ಹತ್ರ ತಾನೇ ಇರೋದು. ಮದ್ವೆ ಆಗಿದ್ರೆ ಇನ್ನೂ ತರಲೇ ಬಿಟ್ಟಿಲ್ಲಲ್ಲ ನೀನು. ಈಗ ನೀನ್ ತರ್ಲೇ ಬಿಟ್ಟು ಮದ್ವೆ ಆಗಪ್ಪ. ಎಷ್ಟೇ ಮಾತಾಡ್ತೀಯಾ?